ಧನಂಜಯನ ಅಂತೇಳಿ ಮಗ ಇದ್ದ. ಆ ಧನಂಜಯನ ಏನ್ ಮಾಡ್ತಾನ್ರಿ, ಶಿಕಾರಿ ಆಡಕ್ಕ ಕಾಡಿಗೆ ಹೋಗ್ತಾನ ಮಧ್ಯಾಹ್ನ ಬಿಸಿಲು ಇರ್ತದ್ರಿ. ಬಹಳ ಬಿಸಿಲು ಇದ್ದ ಬಹಳ ಪೂರ್ಣ ನೀರ್ ಕಾತಾವ, ಎಲ್ಲಿ ನೀರ್ ಸಿಗಂಗಿಲ್ರಿ. ಅವನಿಗೆ ನೀರ್ ಸಿಗಲಾರ ಒಟ್ಟಿಗೆ ಅವ್ನ ಸಂಘಕ್ಕೆ ಒಬ್ಬ ಸೇವಕ್ ಇರ್ತನ್ರಿ. ಇಬ್ರು ಕೂಡ ಮುಂದಕ್ಕೆ ಸ್ವಲ್ಪ ದೂರ ಹೋಗೋಣ, ಒಂದು ಬಾವಿ ಇರ್ತದ್ರಿ. ಅಲ್ಲಿ ಬಾವಿ ಇರ್ತದ, ಬಾವಿದ ನೀರ್ ಇರ್ತದ. ಅಲ್ಲಿ ಒಂದು ಹಳೇದ ಶಿಥಿಲಾವಸ್ಥೆ ಅಂದ್ರೆ ಬೀಳಕಾದಂತ ಒಂದು ಶಿವಾಲಯ ಇರ್ತದ್ರಿ. ಆ ಶಿವಾಲಯ ಬಳಿ ಬಾವಿ ಇರ್ತದ, ಅಲ್ಲಿ ಬಾವಿಗೆ ನೀರು ಕುಡಿದು ಹೊರಗೆ ಗಿಡಗಳ ಶವ ಭಾಳ ನಟ್ ಅರಣ್ಯದಾಗ ಇರ್ತದ್ರಿ. ನೀರು ಕುಡಿದು ಕೊಂಡೋಗ್ತಾರ. ಅಲ್ಲಿ ಏನಾಗ್ತದ್ರಿ, ಅಲ್ಲಿ ಒಂದು ಆ ಸೇವಕಗೆ ಏನದ ಒಂದು ಹಳೇದಾದಂತ ಒಂದು ಲಿಂಗ ಸಿಗ್ತದ. ಲಿಂಗ ಸಿಗಾನ ಅವ ಅಂತಾನ ರಾಜ ಇದನ್ನ ಲಿಂಗ ಸಿಗ್ತದ. ಸಿಗಾನ ಏನ್ ಮಾಡ್ತಾನ, ರಾಜ ಕೇಳ್ತಾನವ, ನಾ ಇದು ಲಿಂಗ ಹೋಗಿ ಪೂಜೆ ಮಾಡ್ಬೇಕಂತ ಕೇಳ್ತಾನ. ಏನ್ ಮಾಡ್ತೀನಿ ಅಂತ ಭಾಳ ಹೈದಾಗ ಲಿಂಗದ, ಅದು ತೊಗೊಂಡು ಹೋಗಿ ಏನ್ ಮಾಡ್ತೀನಿ ಬ್ಯಾಡ ಅಂತ ಹೇಳ್ತಾನೆ. ಇಲ್ಲ ನಂದೇನು ಭಾಳ ಮನಸ್ಸಾಗಿ ಬಂದಾಗ ನಾ ಹೋಗಿ ಪೂಜೆ ಮನ್ಯಾಗ ಮಾಡ್ತೀನಿ ಅಂತ ಕೇಳ್ತಾನ. ಯಾಕಾಗಲ್ಲಪ್ಪ ಅಂದ್ರೆ ಹೋಗಿ ನಿನಗೆ ಯಾಕೆ ನಾ ಅಡ್ಡಿ ಪಡ್ತೀನಿ, ತೊಗೊಂಡು ನಡಿ ಅಂದ್ ಬಳಕ ಅವ ಸೇವಕ ಅಂತಾನ. ನಾ ಇದ್ದ ಸೇವಕ, ನನಗ ಪೂಜೆ ಮಾಡೋದು ಏನು ಗೊತ್ತಿಲ್ಲ, ಅದಕ್ಕೆ ನಾ ಹ್ಯಾಂಗ ಪೂಜೆ ಮಾಡ್ಬೇಕು ಅಂತ ಕೇಳ್ಬಳಕ ಅವ ಹೇಳ್ತಾನ. ನಾ ಹೇಳ್ದಂಗೆ ನೀವು ಮಾಡು, ಮನೆ ಒಯ್ದು ಇಬ್ರು ಗಂಡ ಹೆಂಡತಿ ಇಬ್ರು ಕೂಡಿ ದಿನನಿತ್ಯ ಪೂಜೆ ಮಾಡಬೇಕು. ದಿನನಿತ್ಯ ಬಹಳ ಸುವಾಸನೆಯಿಂದ ಸುಂದರ ಪುಷ್ಪಗಳನ್ನು ತಂದು ನೈವೇದ್ಯ ಮಾಡಬೇಕು. ದಿನಾಲು ತೆಪ್ಪಗೆ ಚಿತಾಭಸ್ಮ ಅಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ. ಚಿತಾಭಸ್ಮ ಅಂದ್ರೆ ಸಪ್ತ ಹೆಣದು ಬೂದಿ ತಂದು ದಿನ ಆಗಕ್ಕೆ ಹತ್ತಿರಿದೆ. ಯಾಕಂದ್ರೆ ಶಿವನಿಗೆ ಅಲ್ಲೇ ಇರ್ತದ್ರಿ. ಹತ್ತಿರ ಕಾಣಂತ ಹೇಳ್ತಾನ. ಆಳ ಖುಷಿಯಾಗಿರಂತ ಮನೆಗೆ ಬರ್ತಾನೆ. ಮನ್ಯಾಗ ಬಂದ ಹೆಂಡತಿಗೆ ಕರಿತಾನ. ಕಂತ ಬಳಕ ಆಕಿ ಭಾಳ ಖುಷಿಯಿಂದ ಬರ್ತಾಳ್ರಿ. ಬಂದ ಬಳಕ ಲಿಂಗ ತೋರಿಸ್ತಾನ. ನೋಡಿದ್ವಿ ಲಿಂಗ ನನಗೆ ಸಿಕ್ಕದ, ಇದು ಪೂಜೆ ಮಾಡ್ಬೇಕನ್ನ ಭಾಳ ಖುಷಿ ಐತೆ ಆಕಿನು. ಇಬ್ರು ಕೂಡ ಏನ್ ಮಾಡ್ತಾರ್ರಿ, ದಿನನಿತ್ಯ ಸೇವೆ ಮಾಡ್ತಾರೆ. ಎಷ್ಟು ವರ್ಷ ಮಾಡ್ತಾರೆ, 13 ವರ್ಷದ ದಿನ ಪೂಜೆ ಮಾಡ್ತಾರೆ. 13 ವರ್ಷ ಸೇವೆ ಮಾಡೋಣ. ಮುಂದೆ ಇವ ಮತ್ತೆ ದಿನ ಪೂಜೆ ಮಾಡ್ಬೇಕಂದ್ರೆ ಚಿತಾಭಸ್ಮ ಇವನಿಗೆ ಎಲ್ಲಿ ಸಿಗೋದಾಯ್ತದೆ. 7 ಊರೆಲ್ಲ ತಿರುಗಾಡ್ತಾನ್ರಿ. 7 ಊರು ತಿರುಗಾಡಿದ್ರು ಇವನಿಗೆ ಆ ಚಿತಾಭಸ್ಮ ಪೂಜೆಗೆ ಸಿಗಲ್ದೈತ್ರಿ. ಆದ್ರೂ ಮನೆಗೆ ಬರ್ತಾನ. ಮನೆಗೆ ಬಂದು ಹೆಂಡತಿ ಕರಿತಾನ. ಕದ್ದು ಬಳಕ ಹೇಳ್ತಾನ, ನಾ ಇಷ್ಟು ಊರು ತಿರುಗದ ನನಗೆ ಎಲ್ಲಿ ಚಿತಾಭಸ್ಮ ಸಿಗಲ್ಲಾಯ್ತು, ಹ್ಯಾಂಗ ಮಾಡ್ರಿ, ನಾ ಈ ದಿನ ಮಾಡೋದೆಲ್ಲ ಇಷ್ಟು ವರ್ಷ ಎಲ್ಲ ಮಾಡೋದೆಲ್ಲ ವ್ಯರ್ಥ ಆಗ್ತದ ಅಂಥೇಳಿ ಭಾಳ ಅವನಿಗೆ ದುಃಖ ಆಗ್ತದೆ. ಆಳಾಗಿ ಹೆಂಡತಿ ಎಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಚಿಂತೆ ಮಾಡ್ಕೊತಾರಿ ಅಂತ ಕೇಳ್ತಾರ. ಭಾಳ ಸಣ್ಣ ವಿಷಯ ಅದ. ನನಗೇನದ, ಈ ಮನ್ಯಾಗ ಹಾಕಿ ಸುಡ್ರಿ, ಕಟಿಂಗ್ ಮನೆ ಅದ, ಮನ್ಯಾಗ ಹಾಕಿ ಸುಟ್ಟು ಬಿಡ್ರಿ, ಅದು ಬೂದಿ ಸಿಗ್ತದ. ಆ ಬೂದಿ ಸಿಕ್ಕ ಬಳಕ ನೀವು ಸುಳ್ದು ಲಿಂಗದ ಪೂಜೆ ಮಾಡ್ರಿ ಅಂತ ಹೆಂಡತಿ ಹೇಳ್ತಾರೆ ಗಂಡಗ. ಈಗಿನವ್ರು ಯಾರು ಹೇಳ್ತಾರೇನ್ರಿ? ಹಾ, ಈಗ ಕೇಳದ್ರಿ. ಅದಕ್ಕೆ ಈಗಿನ ಮೇಲಿಂದ ನಾ ಕತೆ ಹೇಳ್ಕೊತೀನಿ. ಅದಕ್ಕೆ ಹ್ಯಾಂಗಿರ್ಬೇಕಂತ ಹೇಳ್ದ. ಈಗ ನನ್ನ ಬಜಾರ್ ನಡೆದಿಲ್ಲ. ಅದಕ್ಕೆ ಏನದ, ಚಿತಾಭಸ್ಮ ಎಲ್ಲಿ ಸಿಗಲ್ಲ ಅಂದ್ರೆ ನಾವ ಹೇಳ್ತಾನ, ನೋಡು ನೀ ಭಾಳ ಸಣ್ಣ ವಯಸ್ಸು ಸಿಕ್ಕಿದ್ದಿ, ಭಾಳ ಸುಂದರ ಇದ್ದಿ, ಭಾಳ ರೂಪಾಂತರ ಹೆಂಡತಿ. ಅವ್ರ ಹೆಂಡತಿದ ಇದಕ್ಕ ತಂದೆ ತಾಯಿ ವಚನ ಕೊಟ್ಟಿರ್ತಾನೆ. ನಾ ಎಲ್ಲಿ ಏನಾಗಲಿ ಅಂತ ಹೆಂಡತಿ ನಿಮ್ಮ ಮಗಳಿಗೆ ಭಾಳ ಜೋಪಾನವಾಗಿ ನಾನು ನೋಡ್ತೀನಿ ಅಂತೇಳಿ ನಾನು ವಚನ ಕೊಟ್ಟಿನಿ. ಹ್ಯಾಂಗ ನಿಂಗೆ ಮನ್ಯಾಗ ಹಾಕ್ಲಿ ಅಂತ ಹೇಳ್ತಾ ಆಕೆ ಹೇಳ್ತಾರ, ಎಷ್ಟು ಇಂಥ ಬಗ್ಗೆ ವ್ಯಾಮೋಹ ಯಾಕೆ ಇದು ಮಾಡ್ತೀರಿ ನೀವು, ನನಗೆ ಹಾಕ್ತೀವಿ ಮನ್ಯಾಗ ಸುಟ್ಟು ಬಿಡ್ರಿ, ಸುಟ್ಟು ಬಂದು ಯಾಕೆ ಬೇಕಾದ್ರೆ ಪೂಜೆ ಆಗ್ತದ, ದಿನ ಪೂಜೆ ಮಾಡಿರ್ತಾರ. ಆದ್ರೆ ನಾವು ಒಂದು ಒಪ್ಪಲ ಐತ್ರಿ. ಒಪ್ಪಲಾದ ಯಾಕೆ ಮತ್ತೆ ಹೇಳ್ತಾರ, ನೋಡ್ರಿ ಸ್ವಾಮಿ, ಮಿತವಾದ ಮೋಹಕ್ಕೆ ಯಾಕೆ ಪರಿವರ್ತರಾಗ್ತೀರಿ, ಇದು ನಡೆಯೋದು ನಂದು ಏನದ ಸತ್ತ ಏನದ ಆಚಾರ. ನಾ ಸತ್ತ ಹೆಣ ಹಾಕದ ಬೂದಿ ಲಿಂಗಕ್ಕೆ ಹತ್ತದ ಬಳಕ ನಂದು ಜನ್ಮದ ಪಾವನ ಆಗ್ತದ, ಎಲ್ಲ ಆಗ್ತದ. ಆಚಾರ ಅಂತ ಏನ್ ಮಾಡ್ತಾರ, ಇವ್ ಮನ್ಯಾಗ ಹೋಗ್ತಾಡ್ರಿ. ಮನ್ಯಾಗ ಹೋಗಿ ಉಡಿ ಹಚ್ಚಿ ಬಿಡ್ತಾನ್ರಿ. ಉಡಿ ಹಾಕೋ ಬಳಕ ಸುಟ್ಟು ಬೂದಿ ಆಗ್ತದೆ. ಸುಟ್ಟು ಬೂದಿ ಆದ ಬಳಕ ಅದು ಬೂದಿ ಬರ್ತಾನ್ರಿ. ಆ ಖುಷಿ ಒಳಗೆ ಇವನಿಗೆ ಹೆಂಡತಿ ಸುತ್ತಿನ ಮಾಡಿ ನಾವು ಏನೂ ಗೊತ್ತಿರಲ್ರಿ, ಗೊತ್ತಿಲ್ಲ. ದಿನಗತ್ತೆ ಬಂದು ಪೂಜೆ ಮಾಡಿ ಚಿತಾಭಸ್ಮ ಪೂಜೆ ಮಾಡಿ ನೈವೇದ್ಯ ಅರ್ಪಿಸ್ತಾನ. ನೈವೇದ್ಯ ಅರ್ಪಿಸ ಬಳಕ ಹೆಂಡತಿ ಕಳಿತಾನ, ಬಾ ಪೂಜೆ ನೈವೇದ್ಯ ಪ್ರಸಾದ ತಗೋ ಹೇಳಿ ಬರ್ತಾನ. ಆದ್ರೆ ಬರ್ತಾಳ್ರಿ ಸತ್ತು ಪೂಜೆ ಆದ್ಮೇಲೆ ಎದುರು ಬರ್ತಾಳ್ರಿ, ಬರ್ತಾರೆ. ಆದ್ರೂ ಬರ್ತಾರ. ಹ್ಯಾಂಗ ದಿನನಿತ್ಯ ಹ್ಯಾಂಗ ಕರೆದು ಬಳಕ ಹ್ಯಾಂಗ ಮನೆಯಿಂದ ನಪ್ಪತ್ತು ಬರ್ತೀವಿ, ಹ್ಯಾಂಗ ಬಂದು ಮಗನ ಕೂತ ಪ್ರಸಾದ ಕೈ ಮಾಡ್ದೋಡ್ರಿ. ಪ್ರಸಾದ ಕೊಟ್ಟ ಬಳಕೆ ಒಂದು ಹಾಪಿದ್ದು ಒಮ್ಮೆ
ನಾರೀಕಿ ಒಳಗೆ ಹಾಕಿ ಮನ್ಯಾಗ ಹಾಕಿ ಸುಟ್ಟು ಬಿಟ್ಟಿನಿ ಮತ್ತೀಕೆ ಹ್ಯಾಂಗ ಬಂದು ಹೊರಗ ಅಂತ ನೀ ಹ್ಯಾಂಗ ಬಂದು ಹೊರಗೆ ಅಂತ ಕೇಳ್ತಾ ಅವಾಗ ಹೆಂಗೆ ಕೇಳ್ತಾಳ ನನಗೇನು ಗೊತ್ತಿದ್ರಿ ನೀವು ಮನ್ಯಾಗ ಹಾಕ್ರಿ ನಂಗೆ ಸುಟ್ಟಿ ಕುಡಿ ಹಚ್ಚಿರಿ ನನಗೆ ಮನ್ಯಾಗ ಹಾಕ್ಬಾರ್ದು ನನಗೆ ನಿದ್ದೆ ಬತ್ರಿ ಆ ನನ್ನ ನಿದ್ದೆ ಬಂದೇನದ ನೀವು ಒಳ್ಳನ ಮನ್ಯಾಗ ಹ್ಯಾಂಗಿಲ್ಲ ಹಂಗೆ ಬಂದಿಲ್ಲ ಅಂತ ಹೇಳ್ತಾಳ ಅವಾಗ ಆಳೆ ಪ್ರತ್ಯಕ್ಷ ಶಿವ ಏನು ಮಾಡ್ತಾನೆ ಲಿಂಗ ಪ್ರತ್ಯಕ್ಷ ಆಗ್ತಾನೆ ನಿಂತೇನದ ಆಳೆಗೆ ಹೇಳ್ತಾನ ಎಲ್ಲ ಏನದ ನೀವು 3 ಕೋಟಿ ಎಲ್ಲ ಏನದ ಅವ್ರಿಗೆ ಆಶೀರ್ವಾದ ಮಾಡ್ತಾನ ಈ ರೀತಿ ಗಂಡ ಇರ್ಬೇಕು ಯಾಕಂದ್ರೆ ಯಾರು ತಪ್ಪಾಗ್ತದೆ ಯಾಕಂದ್ರೆ ಚರಿತ್ರೆ ಒಳಗದ್ರಿ ಇದೇ ನಾನು ತಂದ ಯಾರಿದೆ ಏನದ ಇದು ಗುರು ಚರಿತ್ರೆ ಅಂದದ ಏನು ತಪ್ಪಿತ್ತು ಅಂತಂದು ಕ್ಷಮಿಸ್ಬೇಕ್ರಿ